ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಗಿರೀಶ್ ರೆಡ್ಡಿ ಅಂತ. ನಮಸ್ತೆ ಮೇಡಮ್. ತಮ್ಮ ಹೆಸರು ಮೇಡಮ್? ಶಶಿ. ಯಾವ ಒಂದು APMC ಆಯ್ಕೆ ಆಗಿದ್ದೀರಾ ಸರ್? ಅಣಿಗೇರಿ APMC ಆಯ್ಕೆ ನಮ್ಮ ಮಿಸೆಸ್ ಅವರು ಆಯ್ಕೆ ಆಗಿದ್ದಾರೆ. ಎಷ್ಟು ವರ್ಷಗಳಿಂದ ತಾವು ರಾಜಕೀಯದಲ್ಲಿದ್ದೀರಾ ಸರ್? 4 ರಿಂದ 5 ವರ್ಷ ಆಗಿದೆ. ಯಾವ ಪಕ್ಷದಿಂದ ತಮ್ಮನ್ನು ತಾವು ಗುರುಸ್ಕೊತಾ ಇದ್ದೀರಾ? ನಾವು ಈಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಿಂದ ಗುರುತಿಸೋದು. APMC ಎಲೆಕ್ಷನ್ ಅಲ್ಲಿ ತಮ್ಗೆ ಎಷ್ಟು ಓಟ್ ಬಂದಿತ್ತು ಸರ್? ಟೋಟಲ್ 1200 ಚಿಲ್ಡ್ರನ್ನೇ ಇರೋದು ಸರ್. ಲೀಡಿಂಗ್ ಓಟ್ ಎಷ್ಟಿತ್ತು ಸರ್? ಲೀಡಿಂಗ್ ಓಟು 56 ಅಷ್ಟೇ. 56 ಓಟ್ಲಿಂತ ವಿನ್ ಆಗಿದೆ. ರಾಜಕೀಯಕ್ಕೆ ಬರೋಕ್ಕೆ ತಮಗೆ ಸ್ಫೂರ್ತಿ ಏನು ಸರ್? ನಮಗೆ ಹಳ್ಳಿಯಲ್ಲಿ ಆಗ್ತಕ್ಕಂಥ ರೈತರ ತೊಂದರೆಯನ್ನು ನೋಡಿ ಆ ಒಂದು ತೊಂದರೆಗೆ ಯಾವ ಸರ್ಕಾರ ಸ್ಪಂದನೆ ಮಾಡ್ತೈತೆ ಅಂತ ಆ ರೈತರಿಗೋಸ್ಕರ ನಾವು ರಾಜಕೀಯಕ್ಕೆ ಕಾಲಿಡ್ತಾ ಇದ್ದೇವೆ. ಈಗ ತಾನೇ ಜಸ್ಟ್ 4-5 ವರ್ಷಲಿಂದ ನಮಗೆ ರಾಜಕೀಯದಲ್ಲಿ ಬೆಳೆಸ್ತಾ ಇದ್ದೇವೆ. ಈವರೆಗೂ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೇವೆ. ಮುಂದೆ ಆದರೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ರೈತರಿಗೆ ಆಗ್ತಕ್ಕಂಥ ಒಂದು ಅನ್ಯಾಯಗಳ ವಿರುದ್ಧವಾಗಿ ಹೋರಾಡಿಕೊಂಡು ರೈತರಿಗೆ ಸಿಗ್ತಕ್ಕಂಥ ಲಾಭ ನಷ್ಟಗಳನ್ನು ಅದನ್ನು ಅರ್ಥ ಮಾಡಿಕೊಂಡು ರೈತರಿಗೆ ಸಿಗ್ತಕ್ಕಂಥ ಲಾಭವನ್ನು ರೈತರಿಗೆ ಒದಗಿಸಿಕೊಡ್ಬೇಕು ಅಂತ ನಾನು ಈ ರಾಜಕೀಯ ವೃತ್ತಿಗೆ ಬಂದಿದ್ದೆ. ಏನೇನು ಯೋಜನೆ ಹಮ್ಮಿಕೊಂಡಿದ್ದೀರಾ ಸರ್ ರೈತರಿಗೋಸ್ಕರ? ರೈತರಿಗೋಸ್ಕರ ನೋಡಿ, ಈಗಿನ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನೋಡಿದರೆ ರೈತರಿಗೂ ನಾವು ಕೇಳ್ಕೋಬೇಕಾಗುತ್ತೆ. APMCಯಲ್ಲಿ ತಂದವರು ಮಾಲನ್ನು ಮಾರಾಟ ಮಾಡಿದರೆ ಅವ್ರಿಗೊಂದು ಅನುಕೂಲತೆ ನಾವು ನಮ್ಮ APMCಲಿಂದ ಕೊಡ್ಬೋದು. ಆನಂತರ ರೈತರ ಬಗ್ಗೆ ಮಾತಾಡ್ತಾ ಹೋದರೆ ಎಲ್ಲ ರಾಜಕೀಯದೊಳಗೂ ಇಲ್ಲಿವರೆಗೂ ಹಂಗೆ ನಾನು ರೈತರ ಪರವಾಗಿ ಮಾಡ್ತೀನಿ, ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಎಲ್ಲ ರಾಜಕೀಯದವರು ಬಂದಿದ್ದಾರೆ. ಆದರೆ ಈಗ ಇರ್ತಕ್ಕಂಥ ನಮ್ಮದೇ ಆದಂಥ ಒಂದು ಗೌರ್ಮೆಂಟ್ ಇದೆ. ಅದರಿಂದ ರೈತರಿಗೆ ಎಷ್ಟು ಸಾಧ್ಯವಾದಷ್ಟು ಅನುಕೂಲತೆ ಸಿಗುತ್ತೋ ಅಷ್ಟೊಂದು ನಾವು ರೈತರಿಗೆ ಅನುಕೂಲತೆಯನ್ನು ಅವ್ರಿಗೆ ಕಷ್ಟ ನಷ್ಟಗಳಿಗೆ ಸ್ಪಂದನೆ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಹೋಗ್ತಾ ಇದ್ದೀವಿ. ರಾಜಕೀಯ ಅಲ್ಲದೆ ಬೇರೆ ಯಾವ ಸಂಘ ಸಂಸ್ಥೆಗಳು ತಮ್ಮಂತ ತೋರಿಸ್ಕೊಂಡಿದ್ದೀರಾ ಸರ್? ಅದು ಬಿಟ್ಟರೆ ಯಾವುದೇ ಸಂಘ ಸಂಸ್ಥೆ ಒಳಗಿಲ್ಲ. ನಾವು ಈಗ ಆಲ್ರೆಡಿ ನಮ್ಮ ಮಿಸಸ್ ಅವರು APMC ಮೆಂಬರ್ ಆಗಿದ್ದಾರೆ. ನಾವು HDMC ಒಂದು ಅಧ್ಯಕ್ಷ ಸ್ಥಾನವನ್ನು ನಾವು ಊರಿನ ಪ್ರಮುಖರು ಕೊಟ್ಟಿದ್ದರಿಂದ 3 ವರ್ಷ ಸತತವಾಗಿ ನಾನು ಮಕ್ಕಳಿಗೋಸ್ಕರ ಮತ್ತು ನಮ್ಮ ಊರಿನ ಶಾಲೆ ಮಕ್ಕಳಿಗೋಸ್ಕರ ಶ್ರಮಪಟ್ಟು ಆ ಮಕ್ಕಳನ್ನ ಇವತ್ತಿಗೂ ಗುರುತಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ನಾನು ಮಾಡ್ತಾ ಬಂದಿದ್ದೇನೆ. ಕೊನೆಯದಾಗಿ ರೈತರಿಗೆ ನಮ್ಮ ಮೂಲಕ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ರೈತರಿಗೆ ನೋಡಿ, ಈಗ ಇರ್ತಕ್ಕಂಥ ನಾವು ಕಡಿದಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ಆ ಸರ್ಕಾರದ ಮುಖಾಂತರ ನಾವು ರೈತರಿಗೆ ಏನು ಆಗ್ತಕ್ಕಂಥ ನಷ್ಟವನ್ನು ತುಂಬಿಕೊಡೋದಕ್ಕೋಸ್ಕರ ಆ ರೈತರು ತಮ್ಮ ಮಾಲನ್ನು ಯಾವುದೇ ಇರಲಿ ನಮ್ಮ APMC ಯಾರ್ಡಿಗೆ ತಂದು ತಾವು ಮಾರಾಟ ಮಾಡಿದಲ್ಲಿ ಚಿಲ್ಲರೆ ದಲ್ಲಾಳಿಗಳಿಗಲ್ಲದೆ ನಮ್ಮ APMC ಯಾರ್ಡ್ನಲ್ಲಿ ಮಾರಾಟ ಮಾಡಿದ್ದಾದರೆ ಅದರಿಂದ ಲಾಭ ನಷ್ಟದ ಪ್ರಕಾರ ರೈತರಿಗೆ ಒಂದು ಯೋಗ್ಯವಾದಂಥ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅನ್ನೋದೇ ನಮ್ಮದೊಂದು ಗುರಿಯಾಗಿ ಇಟ್ಕೊಂಡಿದ್ದೀವಿ. ಇಷ್ಟೊಂದು ನಮ್ಮ ಜೊತೆ ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.